ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. 19 ದಿನ ಸ್ನೇಹಿತರೆ, 59 ವರ್ಷದ ವ್ಯಕ್ತಿಯೊಬ್ಬರು ಅನ್ನ ಆಹಾರ ಬಿಟ್ಟು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಅವರ ತೂಕ 9 kg ಬಿದ್ದು ಹೋಗಿದೆ. ವೀಕ್ ಆಗ್ತಿದ್ದಾರೆ. ಕಣ್ಣೆದುರೇ ದೇಶದ ಶ್ರೇಷ್ಠ ಮೆದುಳುಗಳಲ್ಲಿ ಒಂದಾದ ಅವರ ಹೆಸರಲ್ಲಿ ಮೂವಿ ಎಲ್ಲ ಆಗಿದೆ. ನಿಮ್ಗೆ ಗೊತ್ತಿರ್ಬೋದು, 3 Idiots ಅಲ್ಲಿ ಅವರ ಕ್ಯಾರೆಕ್ಟರ್ನ ತೋರಿಸಲಾಗಿದೆ ಅಂತ. ಸೋನಮ್ ವಾಂಗ್ಚುಕ್ ಕರಗಿ ಹೋಗ್ತಾ ಇದ್ದಾರೆ. ಹೀಗೆ ಮುಂದುವರೆದ್ರೆ ಅವರು ತೀರ್ಕೋಬಹುದು, ಪ್ರಾಣ ಕಳ್ಕೊಳ್ಬಹುದು ಅವರು ಅಂತ ಡಾಕ್ಟರ್ಸ್ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಹಾಗಿದ್ರೆ ಸೋನಮ್ ವಾಂಗ್ಚುಕ್ ತಮ್ಮ ಜೀವವನ್ನೇ ಪಣಕ್ಕಿಟ್ಟಿರೋದು ಯಾಕೆ? ಬರೀ ನೀರು ಕುಡ್ಕೊಂಡು ಒಬ್ಬ ಮನುಷ್ಯ ಗರಿಷ್ಠ ಎಷ್ಟು ದಿನ ಬದುಕಬಹುದು? ದೀರ್ಘಕಾಲ ಊಟ ಬಿಟ್ಟಾಗ ದೇಹದ ಒಳಗಡೆ ಏನಾಗುತ್ತೆ? ದೇಹ ತನ್ನಂತಾನೆ ತಿನ್ನೋಕೆ ಶುರು ಮಾಡೋದು ಹೇಗೆ? ತನ್ನಂತಾನೆ ತಿನ್ನೋದು ದೇಹ ಯಾಕೆ? ಅಷ್ಟೇ ಅಲ್ಲ, ಈ ಉಪವಾಸ ಮುಗಿಸಿದ ತಕ್ಷಣ ಕೂಡ ಇಮಿಡಿಯೇಟ್ಲಿ ಊಟ ಮಾಡಿದ್ರೂ ಪ್ರಾಣಕ್ಕೆ ಅಪಾಯ, ಡೇಂಜರ್ ಯಾಕೆ? ಇದೆಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಇದರಲ್ಲಿ ಉಪವಾಸದ ಆ್ಯಂಗಲ್ ಕೂಡ ಇದೆ, ಕಂಪ್ಲೀಟ್ ಸೈಂಟಿಫಿಕ್ ಇನ್ಫಾರ್ಮೇಷನ್ ಕೂಡ ಇದೆ ಉಪವಾಸದ್ದು, ಹಾಗೆ ಅವರ ಪ್ರತಿಭಟನೆ ಬಗ್ಗೆ ಕೂಡ ಇದೆ. ಹಾಗಾಗಿ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ಯಾರಿವರು ವಾಂಗ್ಚುಕ್? ಯಾಕೆ ಈ ಉಪವಾಸ? ಸ್ನೇಹಿತರೆ, ಸೋನಮ್ ವಾಂಗ್ಚುಕ್ ಬಗ್ಗೆ ಬಹಳ ಜನಕ್ಕೆ ಗೊತ್ತಿರಬಹುದು. ಆಗಲೇ ಹೇಳಿದ ಹಾಗೆ 3 Idiots ರೆಫರೆನ್ಸ್ ಒಂದಾಯಿತು. ಇವರು ಲಡಾಖ್ ಮೂಲದ ಇಂಜಿನಿಯರ್ ಮತ್ತು ಶಿಕ್ಷಣ ತಜ್ಞ ಹಾಗೂ ಪರಿಸರ ಹೋರಾಟಗಾರ. ಇವರ ಅದ್ಭುತ ಸಾಧನೆಗಳಿಗೆ ಪ್ರತಿಷ್ಠಿತ ರಾಮನ್ ಮ್ಯಾಗ್ಸೆಸೆ ಅವಾರ್ಡ್ ಕೂಡ ಬಂದಿದೆ. ಇವ್ರ ಬಗ್ಗೆ ನಾವು ಆಲ್ರೆಡಿ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೇವೆ. ಇಂಥ ಒಬ್ಬ ಸಾಧಕ ಇವತ್ತು ದಿಲ್ಲಿಯ ಜಂತರ್ ಮಂತರ್ನಲ್ಲಿ ಅನಿರ್ದಿಷ್ಟಾವಧಿ ಉಪವಾಸ ಮಾಡ್ತಿರೋದಕ್ಕೆ ಮುಖ್ಯವಾಗಿ 2 ಕಾರಣ ಇದೆ. ಒಂದು, ಲಡಾಖ್ನ ರಕ್ಷಣೆ. ತಮ್ಮ ತವರೂರು ಲಡಾಖ್ಗೆ ಪೂರ್ಣ ಪ್ರಮಾಣದ ರಾಜ್ಯದ ಸ್ಥಾನಮಾನ ಸಿಗಬೇಕು ಹಾಗೂ ಸಂವಿಧಾನದ 6ನೇ ಶೆಡ್ಯೂಲ್ ಅಡಿಯಲ್ಲಿ ಲಡಾಖ್ನ ಪರಿಸರವನ್ನು ರಕ್ಷಣೆ ಮಾಡಬೇಕು ಅನ್ನೋದು ಇವರ ಹಳೆಯ ಡಿಮಾಂಡ್. ಈ ವಿಚಾರದಲ್ಲಿ ಇವರು ಆಲ್ರೆಡಿ ಜೈಲಿಗೆ ಕೂಡ ಹೋಗಿ ಬಂದಿದ್ದಾರೆ. ಆದರೆ 2ನೇ ಹಾಗೂ ಪ್ರಮುಖ ಕಾರಣ ನೀಟ್ ಪರೀಕ್ಷೆಯ ಅಕ್ರಮ. ನೀಟ್ನಲ್ಲಿ ಏನೇನಾಯಿತು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಪರೀಕ್ಷೆ ಬರೆದ ಮೇಲೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದು ಗೊತ್ತಾಗಿ ಎಕ್ಸಾಮೇ ರದ್ದಾಯಿತು. ಹಲವಾರು ವಿದ್ಯಾರ್ಥಿಗಳ ಜೀವ ಹೋಯಿತು. ಮರು ಪರೀಕ್ಷೆ ಮಾಡಲಾಯಿತು. 14 ವಿದ್ಯಾರ್ಥಿಗಳು ಸ್ನೇಹಿತರೆ, ಈ ಟೈಮ್ನಲ್ಲಿ ರೀ ಎಕ್ಸಾಮ್ನ ಅನೌನ್ಸ್ಮೆಂಟ್ ನಂತರ ಒತ್ತಡ ತಾಳಲಾರದೆ ಜೀವ ಕಳ್ಕೊಂಡಿರೋ ವಿದ್ಯಾರ್ಥಿಗಳ ಸಂಖ್ಯೆ 14. ಆದರೆ ಇದು ಮೊದಲ ಬಾರಿನೂ ಅಲ್ಲ, ರಿಪೀಟೆಡ್ಲಿ 2024ರಲ್ಲೂ ಹೀಗೆ ಆಗಿತ್ತು. ಇನ್ಫ್ಯಾಕ್ಟ್ ಕಳೆದ 10 ವರ್ಷಗಳಲ್ಲಿ ಬರೋಬ್ಬರಿ 89 ಸಲ ನೀಟ್ ಮತ್ತಿತರ ಪ್ರಮುಖ ಪರೀಕ್ಷೆಗಳ ಪತ್ರಿಕೆಗಳು ಲೀಕ್ ಆಗಿವೆ, ಪ್ರಶ್ನೆ ಪತ್ರಿಕೆಗಳು. ಈ ಸಲ CBSE ಎಕ್ಸಾಮ್ನಲ್ಲೂ ಕೂಡ ಹಗರಣದ ಆರೋಪ ಕೇಳಿಬಂದಿತ್ತು. ಹೀಗಾಗಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಸುಧಾರಣೆ ಆಗಬೇಕು, ಸರ್ಕಾರ ಉತ್ತರದಾಯಿ ಆಗಬೇಕು. ಇದರ ಮೊದಲನೇ ಹೆಜ್ಜೆಯಾಗಿ ಈ ಹಗರಣದ ನೈತಿಕ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು. ಇದು ದೇಶವ್ಯಾಪಿ ವಿದ್ಯಾರ್ಥಿಗಳ ಪಟ್ಟು. ನಾವು ಕೂಡ ಓಪನ್ ಆಗಿ ಇದನ್ನು ಆಗ್ರಹ ಮಾಡಿದ್ವಿ. ಧರ್ಮೇಂದ್ರ ಪ್ರಧಾನ್ ನೈತಿಕ ಹೊಣೆ ಹೊತ್ತು ಹಾಗೂ ಉತ್ತರದಾಯಿತ್ವವನ್ನು ಒಪ್ಕೊಂಡು, ಜವಾಬ್ದಾರಿನ ಒಪ್ಕೊಂಡು, ರಿಪೀಟೆಡ್ಲಿ ಆಗಿರೋದನ್ನ ತಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ರಾಜೀನಾಮೆ ಕೊಡಬೇಕು ಅಂತ. ಸೊ ಇದೇ ವಿದ್ಯಾರ್ಥಿಗಳಿಗೆ ಬೆಂಬಲವಾಗಿ ನಿಂತ ವಾಂಗ್ಚುಕ್ ಜೂನ್ 28ರಿಂದ ಈ ಉಪವಾಸ ಸತ್ಯಾಗ್ರಹಕ್ಕೆ ಧುಮುಕಿದ್ದಾರೆ. ಪ್ರಮುಖವಾಗಿ 3 ಡಿಮಾಂಡ್ಸ್ ಅನ್ನ ಮುಂದಿಡ್ತಿದ್ದಾರೆ. ಒಂದು, ಆಗಲೇ ಹೇಳಿದ ಹಾಗೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ. 2ನೇದು, ಭಾರತದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಅಕೌಂಟಬಿಲಿಟಿ ಮತ್ತು ಫೇರ್ನೆಸ್. ಅದಕ್ಕೆ ಸರ್ಕಾರ ಕ್ರಾಂತಿಕಾರಿ ಹೆಜ್ಜೆ ಇಡಬೇಕು ಅನ್ನೋ ಆಗ್ರಹ, ಟಫ್ ಕಾನೂನು ಇದ್ದಾರೆ. 3ನೇದು, ನೀಟ್ ಪರೀಕ್ಷೆನಿಂದ ಮೃತಪಟ್ಟ ಮಕ್ಕಳ ಕುಟುಂಬಕ್ಕೆ ಪರಿಹಾರ. ಇವತ್ತಿಗೆ ಅವರ ಉಪವಾಸ 19ನೇ ದಿನಕ್ಕೆ ಕಾಲಿಟ್ಟಿದೆ. 3 ವಾರ ಆಯಿತು, ನೀರು ಬಿಟ್ಟು ಬೇರೇನೂ ಸೇವಿಸ್ತಾ ಇಲ್ಲ. 9 kg ಕಮ್ಮಿ ಆಗಿದೆ ತೂಕ. ಕೇವಲ 57 kgಗೆ ಬಂದು ಇಳಿದಿದ್ದಾರೆ ಅವರೀಗ. ವಾಂಗ್ಚುಕ್ರ ಆರೋಗ್ಯ ಕ್ಷಣ ಕ್ಷಣಕ್ಕೂ ಹಾಳಾಗಿ ಹೋಗ್ತಾ ಇದೆ. ಶಶಿ ತರೂರ್, ಅಖಿಲೇಶ್ ಯಾದವ್, ಅರವಿಂದ ಕೇಜ್ರಿವಾಲ್ ಸೇರಿ ಹಲವರು ವಿಪಕ್ಷ ನಾಯಕರು ಅವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ. ಜನಸಾಮಾನ್ಯರಲ್ಲೂ ದೊಡ್ಡ ಪ್ರಮಾಣದ ಬೆಂಬಲ ಅವರಿಗೆ ಸಿಗ್ತಾ ಇದೆ. ಉಪವಾಸ ಕೈಬಿಡಿ ಅಂತಲೂ ಕೇಳ್ಕೊಳ್ತಿದ್ದಾರೆ ಎಲ್ಲರೂ ಕೂಡ. ಆದರೂ ವಾಂಗ್ಚುಕ್ ಒಪ್ಪಿಲ್ಲ. ನನ್ನ ಮೇಲೆ ಒತ್ತಡ ಹಾಕಬೇಡಿ ಉಪವಾಸ ಬಿಡಕ್ಕೆ. ಸರ್ಕಾರದ ಮೇಲೆ ಒತ್ತಡ ಹಾಕಿ ನೀವು. ಕೇವಲ ಒಂದು ಎಕ್ಸಾಮ್ ಸಮಸ್ಯೆ ಅಲ್ಲ ಇದು. ನಾಳೆ ಇದೇ ಭ್ರಷ್ಟ ವ್ಯವಸ್ಥೆಯಿಂದ ನಕಲಿ ಡಾಕ್ಟರ್ಸ್ ಬಂದು ನಿಮಗೆ ಆಪರೇಷನ್ ಮಾಡ್ತಾರೆ. ಇದೇ ನಕಲಿ ಎಂಜಿನಿಯರ್ಸ್ ದೇಶವನ್ನು ಕಟ್ಟೋಕೆ ಹೋಗ್ತಾರೆ, ದೇಶದ ರಸ್ತೆ ಸೇತುವೆಗಳನ್ನು ಮಾಡ್ತಾರೆ. ಇದಕ್ಕೆ ಅವಕಾಶ ಇರಬಾರ್ದು. ಎಕ್ಸಾಮ್ ಸಿಸ್ಟಮ್ ಕಂಪ್ಲೀಟ್ ಕ್ರಾಂತಿಕಾರಿ ಬದಲಾವಣೆ ಆಗಬೇಕು. ಸರ್ಕಾರಕ್ಕೆ ಅಕೌಂಟಬಿಲಿಟಿ ಇರಬೇಕು. ಹಾಗಾಗಿ ನಾನು ಉಪವಾಸ ನಿಲ್ಲಿಸೋದಿಲ್ಲ ಅಂತ ಹೇಳ್ತಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಉಪವಾಸ ಇದ್ದುಕೊಂಡೇ ಜುಲೈ 20ಕ್ಕೆ ಸಂಸತ್ನ ಮುಂಗಾರು ಅಧಿವೇಶನ ಶುರುವಾಗೋ ದಿನವೇ
ಸಂಸತ್ ಭವನದವರೆಗೆ ಬೃಹತ್ ಪಾದಯಾತ್ರೆ ಮಾಡ್ತೀನಿ ಅಂತಲೂ ಕರೆ ಕೊಟ್ಟಿದ್ದಾರೆ. ಸೇಮ್ ಟೈಮ್ ದಿಲ್ಲಿ ಹೈಕೋರ್ಟ್ ನಲ್ಲಿ ಇವರ ಪ್ರಾಣ ಉಳಿಸಿ ಅಂತ PIL ಕೂಡ ಸಲ್ಲಿಕೆಯಾಗಿದೆ. ಈ ಅರ್ಜಿಯನ್ನ ವಿಚಾರಿಸಿದ ಹೈಕೋರ್ಟ್, ಪ್ರತಿಯೊಬ್ಬ ನಾಗರಿಕನ ಜೀವವು ಅಮೂಲ್ಯ. ವಾಂಗ್ಚುಕ್ ಅವರ ಆರೋಗ್ಯವನ್ನ ಸರ್ಕಾರಿ ವೈದ್ಯರು ಪ್ರತಿದಿನ ಮಾನಿಟರ್ ಮಾಡಬೇಕು. ಅವರ ಜೀವ ಉಳಿಸೋಕೆ ಮೆಡಿಕಲ್ ಎಮರ್ಜೆನ್ಸಿ ಬಂದ್ರೆ ತಕ್ಷಣ ಆಕ್ಷನ್ ತಗೋಬೇಕು ಅಂತ ಕೇಂದ್ರ ಸರ್ಕಾರ ಮತ್ತು ದಿಲ್ಲಿ ಸರ್ಕಾರಕ್ಕೆ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದೆ. ಆದ್ರೆ ಇಷ್ಟೆಲ್ಲ ಆಗ್ತಾ ಇದ್ರು ಸರ್ಕಾರ ಅವ್ರ ಕಡೆ ತಿರುಗಿನೂ ನೋಡಿಲ್ಲ, ಮೂಸಿನೂ ನೋಡಿಲ್ಲ. ಹಾಗಿದ್ರೆ ಮುಂದೇನು? ಇನ್ನು ಎಷ್ಟು ದಿವಸ ಉಪವಾಸ ಮಾಡೋಕ್ ಸಾಧ್ಯ? ಮನುಷ್ಯನ ದೇಹ ಎಷ್ಟು ದಿವಸ ಉಪವಾಸ ಇರೋಕೆ ಸಾಮರ್ಥ್ಯವನ್ನ ಹೊಂದಿರುತ್ತೆ? ದೇಹದಲ್ಲಿ ಏನಾಗುತ್ತೆ ಉಪವಾಸ ಮಾಡಿದಾಗ? ಕರ್ಗ್ ಹೋಗಿರೋ ತೂಕ ಅಂದ್ರೆ ಆ ಮಾಂಸ, ಆ ಫ್ಯಾಟು, ಆ ದೇಹದ ಅಂಗಾಂಶ, ಟಿಶ್ಯೂ ಇದ್ದಿದ್ದು ದಪ್ಪಿದ್ದು ಕರ್ಗಿ ಎಲ್ಲಿಗೆ ಹೋಗುತ್ತೆ? ದೇಹ ಅದನ್ನೇ ತಿಂದು ಬದುಕುತ್ತಾ? ಹೇಗೆ? ಅದೆಲ್ಲವನ್ನ ನೋಡೋಕ್ಕಿಂತ ಮುಂಚೆ ಸ್ನೇಹಿತರೆ, ನಿಮ್ಮಲ್ಲಿ ಒಂದು ಚಿಕ್ಕ ಮನವಿ. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೋಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮಗೆ ನೀವು ಕೊಡೋ, ನಮ್ಮ ಚಾನಲ್ಗೆ ನೀವು ಕೊಡೋ ಅತಿ ದೊಡ್ಡ ಬೆಂಬಲ ಸ್ನೇಹಿತರೆ. ನೀವು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಒಂದ್ಸಲಿ ಆಲ್ರೆಡಿ ನಾವು ಪಬ್ಲಿಷ್ ಮಾಡಿರೋ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ಚೆಕ್ ಮಾಡ್ಬೋದು, ಸ್ಕ್ರೋಲ್ ಮಾಡಿ ನೋಡ್ಬೋದು. ಆಲ್ರೆಡಿ ನೂರಾರು ವಿಡಿಯೋಸ್ ಪಬ್ಲಿಷ್ ಆಗಿವೆ ಅಲ್ಲಿ. ಅದನ್ನ ನೋಡಿದಾಗ ನಿಮ್ಗೆ ಅದರಲ್ಲಿ ಅದು ಯೂಸ್ಫುಲ್ ಅಂತ ಅನಿಸಿದ್ರೆ, ನಿಮ್ಗೆ ಅದರಲ್ಲಿ ಆಸಕ್ತಿ ಬಂದ್ರೆ ಆಮೇಲೆ ನೀವು ಜಾಯಿನ್ ಆಗೋದ್ರ ಬಗ್ಗೆ ಡಿಸೈಡ್ ಮಾಡ್ಬೋದು. ಸೊ ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಡೀಟೇಲ್ಸ್ ಚೆಕ್ ಮಾಡಿ ಸ್ನೇಹಿತರೆ. ಬನ್ನಿ ಕಂಟಿನ್ಯೂ ಮಾಡೋಣ. ಊಟವಿಲ್ಲದೆ ಮನುಷ್ಯ ಎಷ್ಟು ದಿನ ಸೇಫ್? ಹಾಗಿದ್ರೆ ವಾಂಗ್ಚುಕ್ ಈ ತರ ಎಷ್ಟು ದಿನ ಉಪವಾಸ ಕೂರ್ಬೋದು? ಒಬ್ಬ ಮನುಷ್ಯ ಊಟ ಬಿಟ್ಟಾಗ ಗಂಟೆಗೂ ದೇಹದ ಒಳಗಡೆ ಏನಾಗುತ್ತೆ? ಇದನ್ನ ಮೆಡಿಕಲ್ ಸೈನ್ಸ್ ಪ್ರಕಾರವೇ ನೋಡ್ತಾ ಹೋಗೋಣ. ಮನುಷ್ಯ ಊಟ ಬಿಟ್ಟ ಮೊದಲ 4 ಗಂಟೆಗಳಲ್ಲಿ ಆತ ತಿಂದ ಕಡೆಯ ಊಟದಿಂದ ಸಿಕ್ಕ ಗ್ಲೂಕೋಸ್ ರಕ್ತದಲ್ಲಿ ಯೂಸ್ ಆಗುತ್ತೆ. ಆಮೇಲೆ 4 ರಿಂದ 12 ಗಂಟೆ ಕಳೆಯುವಷ್ಟರಲ್ಲಿ ದೇಹದಲ್ಲಿ ಇನ್ಸುಲಿನ್ ಕಮ್ಮಿಯಾಗಿ ಗ್ಲುಕಗಾನ್ ಅನ್ನೋ ಹಾರ್ಮೋನ್ ರಿಲೀಸ್ ಆಗುತ್ತೆ. ಆಗ ದೇಹ ತನ್ನ ಲಿವರ್ನಲ್ಲಿರೋ ಮತ್ತು ಸ್ನಾಯುಗಳಲ್ಲಿರೋ ಬ್ಯಾಕಪ್ ಎನರ್ಜಿಯನ್ನ ಅಂದ್ರೆ ಗ್ಲೈಕೋಜನ್ ಅನ್ನ ಶಕ್ತಿಯಾಗಿ ಕನ್ವರ್ಟ್ ಮಾಡೋಕೆ ಶುರು ಮಾಡುತ್ತೆ. 8 ರಿಂದ 24 ಗಂಟೆ ಕಳೆಯುವಷ್ಟರಲ್ಲಿ ದೇಹದಲ್ಲಿರೋ ಈ ಗ್ಲೈಕೋಜನ್ ಪೂರ್ತಿ ಖಾಲಿಯಾಗುತ್ತೆ. ಆಗ ದೇಹಕ್ಕೆ ಶಕ್ತಿ ಪಡೆಯೋಕೆ ಬೇರೆ ದಾರಿ ಇರಲ್ಲ. ನೇರವಾಗಿ ಫ್ಯಾಟ್ ಬರ್ನಿಂಗ್ ಅಂದ್ರೆ ಕೀಟೋಸಿಸ್ ಪ್ರಕ್ರಿಯೆ ಶುರುವಾಗುತ್ತೆ. ಅಂದ್ರೆ ದೇಹದ ಬೊಜ್ಜು ಕರಗುತ್ತೆ. ಒಂದು ದಿನ ಕಳೆದ ನಂತರ 24-48 ಗಂಟೆಗಳ ನಡುವೆ ಸಿಚುವೇಶನ್ ಎಲ್ಲಿಗೆ ಹೋಗುತ್ತೆ ಅಂದ್ರೆ ದೇಹ ತನ್ನದೇ ಹಳೆಯ ಮತ್ತು ಡ್ಯಾಮೇಜ್ ಆದ ಜೀವಕೋಶಗಳನ್ನ ತಿನ್ನೋಕೆ ಶುರು ಮಾಡುತ್ತೆ. ಇದನ್ನ ಮೆಡಿಕಲ್ ಭಾಷೆಯಲ್ಲಿ ಆಟೋಫೇಜಿ ಅಂತ ಕರೀತಾರೆ. ಆದರೆ ರಿಯಲ್ ಡೇಂಜರ್ ಶುರುವಾಗೋದು 5ನೇ ದಿನದ ನಂತರ. ಕೊಬ್ಬು ಮುಗಿತಾ ಬಂದಂತೆ ದೇಹ ಪ್ರೋಟೀನ್ ಕ್ಯಾಟಬೋಲಿಸಮ್ ಹಂತಕ್ಕೆ ಹೋಗುತ್ತೆ. ತನ್ನ ಸ್ವಂತ ಮಾಂಸ ಖಂಡಗಳನ್ನೇ ಕರಗಿಸಿ ತಿನ್ನೋಕೆ ಶುರು ಮಾಡುತ್ತೆ ಬಾಡಿ. ಆರಂಭದಲ್ಲಿ ದಿನಕ್ಕೆ 75 ಗ್ರಾಂ ಪ್ರೋಟೀನ್ ಕರಗಿಸುವ ದೇಹ ಆಮೇಲೆ ತನ್ನನ್ನು ತಾನು ಉಳಿಸ್ಕೊಳ್ಳೋಕೆ ದಿನಕ್ಕೆ 10-20 ಗ್ರಾಮ್ಗೆ ಇಳಿಯುತ್ತೆ. ಕೈ ಕಾಲುಗಳೆಲ್ಲ ಕಡ್ಡಿ ಅಂತಾಗ್ತವೆ. ಆಮೇಲೆ ತೀರಾ ಕಡೆಯ ಹಂತದಲ್ಲಿ ಹೃದಯದಲ್ಲೂ ಕೂಡ ಸ್ನಾಯುಗಳಿರ್ತಾವೆ, ಮಾಂಸ ಇರ್ತಾವಲ್ಲ ಹೃದಯದಲ್ಲಿ. ಸೊ ಹೃದಯದ ಮಾಂಸವನ್ನೇ ದೇಹ ತಿನ್ನೋಕೆ ಶುರು ಮಾಡುತ್ತೆ. ಅದನ್ನೇ ಕರಗಿಸುತ್ತೆ ಬಾಡಿ. ಎಲ್ಲೂ ಸಿಗ್ಲಿಲ್ಲ ಮಾಂಸ ಅಂದ್ರೆ. ಸೋನಮ್ ವಾಂಗ್ಚುಕ್ ಅವರ ವಿಚಾರದಲ್ಲೂ ಕೂಡ ವೈದ್ಯರು ಹೆದರ್ತಾ ಇರೋದು ಇದೇ ಸ್ಟೇಜ್ ಬಗ್ಗೆ. ಹಾಗಿದ್ರೆ ಇಷ್ಟೆಲ್ಲ ಅಪಾಯ ಎದುರು ವಾಂಗ್ಚುಕ್ ಅವರು 19 ದಿನಗಳಿಂದ ಬದುಕಿರೋದು ಹೇಗೆ? ಉತ್ತರ ನೀರು. ಮನುಷ್ಯ ಊಟ ಇಲ್ಲದೆ ವಾರಗಟ್ಟಲೆ ಇರ್ಬೋದು, ಆದರೆ ನೀರಿಲ್ಲದೆ ಬದುಕೋದು ಅಸಾಧ್ಯ. ಯಾಕಂದ್ರೆ ಕೇವಲ ನೀರು ಮತ್ತು ಸ್ವಲ್ಪ ಎಲೆಕ್ಟ್ರೋಲೈಟ್ಸ್, ಸಾಲ್ಟ್ಸ್ ಇತ್ಯಾದಿ ತಗೊಳ್ತಾ ಇದ್ರೆ ಮನುಷ್ಯ ಹೆಚ್ಚು ದಿನ ಸರ್ವೈವ್ ಆಗಬಹುದು. ಸೋನಮ್ ವಾಂಗ್ಚುಕ್ ಅವರು ಕೇವಲ ನೀರು ಮತ್ತು ಕೆಲ ಫ್ಲೂಯಿಡ್ಸ್ ತಗೋತಾ ಇರೋದ್ರಿಂದಲೇ 19 ದಿನ ತಲುಪೋಕೆ ಸಾಧ್ಯ ಆಗಿದೆ. ಆದರೆ ನೀರು ಕೂಡ ಬಿಟ್ಟರೆ ಏನಾಗುತ್ತೆ ಗೊತ್ತಾ? ಕಂಪ್ಲೀಟ್ ಡ್ರೈ ಫಾಸ್ಟ್ ಅಂತಾರೆ ಇದಕ್ಕೆ. ಮನುಷ್ಯ 3 ರಿಂದ 5 ದಿನ ಮೇಲೆ ಬದುಕಕ್ಕಾಗೋದಿಲ್ಲ. 72 ಗಂಟೆಗಳಲ್ಲಿ ಕಿಡ್ನಿಗಳು ಕೆಲಸ ಮಾಡೋದನ್ನು ನಿಲ್ಲಿಸ್ತವೆ. ಒಂದು ವೇಳೆ ವಿಪರೀತ ಚಳಿ ಇದ್ರೆ 5-7 ದಿನ ಬದುಕಬಹುದು. ಆದರೆ ಮರುಭೂಮಿಯಂತ ಸೆಕೆನಲ್ಲಿ ಕೇವಲ 2 ದಿನದಲ್ಲಿ ಪ್ರಾಣ ಹೋಗುತ್ತೆ. ಏನೋ ನೆಕ್ಸ್ಟ್ ಕ್ವಶನ್, ದಪ್ಪ ಇರೋರು, ಜಾಸ್ತಿ ದೇಹದಲ್ಲಿ ಮಾಂಸಖಂಡ ಮತ್ತು ಚರ್ಬಿಯನ್ನ ಸ್ಟೋರ್ ಮಾಡಿರೋರು ಹೆಚ್ಚು ಕಾಲ ಉಪವಾಸ ಮಾಡ್ಬೋದಾ? ಡಾಕ್ಟರ್ ಜೇಸನ್ ಫಂಗ್ ಅವರ ಅನಾಲಿಸಿಸ್ ಮತ್ತು ಜುಕರ್ ಇಲಿಗಳ ಮೇಲಿನ ಪ್ರಯೋಗದ ಪ್ರಕಾರ ಹೌದು. ಸ್ವಲ್ಪ ದಪ್ಪ ಇರೋರು ಹೆಚ್ಚು ದಿನ ಸರ್ವೈವ್ ಆಗ್ತಾರೆ ಉಪವಾಸದಂತಹ ಸನ್ನಿವೇಶಗಳಲ್ಲಿ. ಯಾಕಂದರೆ ದಪ್ಪ ಇರೋ ವ್ಯಕ್ತಿಗಳಲ್ಲಿ ತೆಳ್ಳಗಿರೋರಿಗಿಂತ ಹೆಚ್ಚಿನ ಫ್ಯಾಟ್ ಇರುತ್ತೆ. ಈ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ ಥರ. ಬೇರೆಲ್ಲ ಸಂದರ್ಭಗಳಲ್ಲಿ ಫ್ಯಾಟ್ ಬ್ಯಾಡ್, ಓವರ್ ಫ್ಯಾಟ್. ಆದರೆ ಉಪವಾಸ ಬಿದ್ದಾಗ ಸ್ವಲ್ಪ ಜಾಸ್ತಿ ದಿನ ಜೀವ ಉಳಿಸ್ಕೊಳ್ಳೋಕೆ ಬರೀ ನೀರು ಕುಡಿದು ಈ ಫ್ಯಾಟ್ ಕರಗಿಸಿ ದೇಹ ತಿನ್ನುತ್ತಲ್ಲ, ಅವಾಗ ಹೆಲ್ಪ್ ಆಗುತ್ತೆ. ಜೊತೆಗೆ ದಪ್ಪ ಇರೋರಲ್ಲಿ ಪ್ರೋಟೀನ್ ಕೂಡ ಜಾಸ್ತಿ ಇರೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಶಕ್ತಿಗಾಗಿ ದೇಹ ಮೊದಲು ಮಾಂಸಖಂಡವನ್ನು ಕರಗಿಸೋಕ್ಕಿಂತ ಮುಂಚೆ ಈ ಫ್ಯಾಟ್, ಪ್ರೋಟೀನ್ ಎಲ್ಲ ಬಳಸ್ಕೊಳ್ಳೋದ್ರಿಂದ ಸ್ನಾಯುಗಳು ಮಾಂಸಖಂಡ ಎಲ್ಲ ಕರಗೋ ಹಂತ ಲೇಟಾಗಿ ಶುರುವಾಗುತ್ತೆ. ಉಪವಾಸ ಬಿಟ್ಟ ಮೇಲೂ ಕಾದಿದೆ ಅಪಾಯ. ಭಾರತದಲ್ಲಿ ಉಪವಾಸ ಹೊಸದಲ್ಲ. ಸಾಂಸ್ಕೃತಿಕವಾಗೂ ಕೂಡ, ಕಲ್ಚರಲ್ಲಿ ಕೂಡ ಉಪವಾಸದ ಆಚರಣೆಗಳಿದ್ದಾವೆ.
ಅದರಲ್ಲೂ ಕೂಡ ಹೋರಾಟಕ್ಕೆ ಉಪವಾಸವನ್ನು ಅದ್ಭುತವಾಗಿ ಬಳಸಿದವರು ಮಹಾತ್ಮ ಗಾಂಧೀಜಿ. ಗ್ಲೋಬಲ್ ಸ್ಕೇಲ್ನಲ್ಲಿ ಸ್ವಾತಂತ್ರ್ಯ ಹೋರಾಟದ ಟೈಮ್ನಲ್ಲಿ ಒಟ್ಟು 18 ಬಾರಿ ಉಪವಾಸ ಮಾಡಿದ್ರು. ಅದರಲ್ಲಿ 3 ಸಲ ತಲಾ 21 ದಿನಗಳ ಸುದೀರ್ಘ ಉಪವಾಸ ಮಾಡಿದ್ರು. ಇನ್ನು ಮಣಿಪುರದ ಐರೋಮ್ ಶರ್ಮಿಳಾ ಅವರ 16 ವರ್ಷ ಅಂದರೆ 5757 ದಿನಗಳ ಉಪವಾಸ ಜಗತ್ತಿನ ಅತಿ ಉದ್ದದ ಸ್ಟ್ರೈಕ್ ಅಂತ ಕರೆಸ್ಕೊಳ್ಳುತ್ತೆ ಇದು. ಆದರೆ ಅದು ಕೇವಲ ನೀರು ಕುಡಿದು ಮಾಡಿದ ಉಪವಾಸ ಅಲ್ಲ. ಸರ್ಕಾರ ಅವರಿಗೆ ಮೂಗಿನ ಪೈಪ್ ಮೂಲಕ ಬಲವಂತವಾಗಿ ದ್ರವರೂಪದ ಊಟವನ್ನು ತುರುಕ್ತಾ ಇತ್ತು. ಓಕೆ, ನೆಕ್ಸ್ಟ್, ಉಪವಾಸ ಬಿಟ್ಟಾಗ ಮತ್ತೆ ರಿಕವರಿ ಹೇಗೆ ಶುರು ಮಾಡಬೇಕು? ಸಡನ್ನಾಗಿ ಸಿಕ್ಕಿ ತಿಂದರೆ ಹೇರ್ಕೊಂಡು ಬಿರಿಯಾನಿ ತಿಂದುಬಿಟ್ರೆ ಮನುಷ್ಯ ಪ್ರಾಣಕ್ಕೆ ಅಪಾಯ ಆಗ್ಬೋದು. ಮೆಡಿಕಲ್ ಭಾಷೆಯಲ್ಲಿ ಇದನ್ನು ರೀಫೀಡಿಂಗ್ ಸಿಂಡ್ರೋಮ್ ಅಂತ ಕರೀತಾರೆ. ದೀರ್ಘಕಾಲದ ಉಪವಾಸದಿಂದ ದೇಹದಲ್ಲಿ ಫಾಸ್ಫೇಟ್, ಮೆಗ್ನೀಸಿಯಂ, ಪೊಟ್ಯಾಷಿಯಂ ಮಟ್ಟ ಪಾತಾಳಕ್ಕೆ ಬಿದ್ದಿರುತ್ತೆ. ಆ ಟೈಮ್ನಲ್ಲಿ ದಿಢೀರ್ ಅಂಥೇಳಿ ಕಾರ್ಬೋಹೈಡ್ರೇಟ್ ಹೆವಿ ಇರೋದನ್ನು ಸರಿಯಾಗಿ ತಿಂದುಬಿಟ್ರೆ ರಕ್ತದಲ್ಲಿ ಇನ್ಸುಲಿನ್ ಒಮ್ಮೆಲೆ ಸ್ಪೈಕ್ ಆಗುತ್ತೆ. ಸಿಕ್ಕಾಪಟ್ಟೆ ಶುಗರಿ ಐಟಮ್ ತಿಂದ್ರಂತೂ ಮುಗದೆ ಹೋಯಿತು. ಹೀಗಾಗಿ ರಕ್ತದಲ್ಲಿ ಕೆಂಪು ರಕ್ತ ಕಣಗಳಿಗೆ ಆಕ್ಸಿಜನ್ ಸಾಗಿಸೋಕೆ ಬೇಕಾದ ಶಕ್ತಿ ಇಲ್ಲದಂತಾಗಿ ಜೀವಕೋಶಗಳು ಫೇಲ್ ಆಗ್ಬೋದು. ಊಟ ಮಾಡಿದ 24ರಿಂದ 72 ಗಂಟೆಗಳಲ್ಲಿ ಬ್ಲಡ್ ಪ್ರೆಷರ್ ಏರುಪೇರಾಗಿ ಹಾರ್ಟ್ ಅಟ್ಯಾಕ್, ಕೋಮಾ ಕೂಡ ಆಗ್ಬೋದು. ಮನುಷ್ಯನ ಪ್ರಾಣಕ್ಕೆ ಅಪಾಯಕಾರಿ ಸಿಚುವೇಶನ್ ಅದು. ಹಾಗಾಗಿನೇ ದೀರ್ಘ ಉಪವಾಸದ ನಂತರ ಮೊದಲು ಕೇವಲ ಎಲೆಕ್ಟ್ರೋಲೈಟ್ಸ್, ಆಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ಎಳೆನೀರೆಲ್ಲ ಕೊಡ್ತಾರೆ. ಅದರಲ್ಲಿ ಸ್ವಲ್ಪ ನ್ಯಾಚುರಲ್ ಶುಗರ್ಸ್ ಇರುತ್ತೆ, ಎಲೆಕ್ಟ್ರೋಲೈಟ್ಸ್ ಕೂಡ ಇರುತ್ತೆ. ಆಮೇಲೆ ನಿಧಾನವಾಗಿ ಘನರೂಪದ ಊಟವನ್ನು ಸೇವಿಸೋಕೆ ಶುರು ಮಾಡಬೇಕು. ಸೊ ಫ್ರೆಂಡ್ಸ್, ಇದಾಗಿತ್ತು ಸೋನಂ ವಾಂಗ್ಚುಕ್ ಅವರ ಹೋರಾಟದ ಬಗ್ಗೆ ಮತ್ತು ಉಪವಾಸದ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡೋ ಪ್ರಯತ್ನ. ಈ ಹೋರಾಟ ತಾರ್ಕಿಕ ಅಂತ್ಯ ಸಿಗುತ್ತಾ? ಸರ್ಕಾರ ಅವ್ರ ಹತ್ರ ಮಾತಾಡುತ್ತಾ? ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ತಾರಾ? ಮೋದಿ ಅವ್ರನ್ನ ಡ್ರಾಪ್ ಮಾಡ್ತಾರಾ ಕ್ಯಾಬಿನೆಟ್ಟಿಂದ? ವಾಂಗ್ಚುಕ್ ಅವರ ಆರೋಗ್ಯದ ಕಥೆ ಏನು? ಎಲ್ಲವನ್ನು ನಾವು ನೋಡೋಣ ಸ್ನೇಹಿತರೆ, ಮಾನಿಟರ್ ಮಾಡಿ ನೋಡೋಣ. ನಿಮಗೇನಿಸುತ್ತೆ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಕಡೆದಾಗಿ ಮತ್ತೊಮ್ಮೆ ರಿಮೈಂಡರ್, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗಬಹುದು. ನಮಸ್ಕಾರ ಸ್ನೇಹಿತರೆ.